ಸೂರ್ಯ ಹುಟ್ಟೋಕ್ಕೂ ಮುಂಚೆ ಬಾರ್ಗಳಲ್ಲಿ ಎಣ್ಣೆ ಸೇಲ್. ಬೆಳ್ಳಂ ಬೆಳಿಗ್ಗೆ ಚರಣ್ ನಾಗಜ್ಯೋತಿ ಬಾರ್ಗಳ ಮೇಲೆ ಪೊಲೀಸ್ ರೈಡ್, ಮದ್ಯ ವಶ. ಅಕ್ರಮವಾಗಿ ಮಾರಾಟ ಮಾಡ್ತಿದ್ದ 40 ಲೀಟರ್ ಮದ್ಯ ವಶ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟಗಳ ಆರೋಪ ಕೇಳಿಬಂದಿತ್ತು. ಅದರಂತೆ ಪೊಲೀಸ್ ಇಲಾಖೆ ಸೂರ್ಯ ಹುಟ್ಟೋಕ್ಕೂ ಮುಂಚೆಯೇ ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದ ಬಾರ್ ಒಂದರ ಮೇಲೆ ರೈಡ್ ಮಾಡಿ ಮದ್ಯವನ್ನ ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಹಾಲು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, 24x7 ಎಣ್ಣೆ ಮಾತ್ರ ಸಿಗುತ್ತೆ. ಹಳ್ಳಿಗಳಲ್ಲಿ ಅಂಗಡಿಗಳ ಮುಂದೆ ಬಾಗಿಲು ತಟ್ಟಿದ್ರೆ ಸಾಕು, ಈಸಿಯಾಗಿ ಎಣ್ಣೆ ಸಿಕ್ಬಿಡುತ್ತೆ. ಹಾಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಬೇಕಾದಷ್ಟು ಎಣ್ಣೆ ಯಾವಾಗ ಬೇಕಾದ್ರೂ ಹೋದ್ರೂ ರಾಜಾರೋಷವಾಗಿ ಮಾರಾಟ ಮಾಡ್ತಾರೆ ಅನ್ನೋ ಆರೋಪಗಳಿವೆ. ಜನ ಕೂಲಿ ನಾಲಿ ಅಂತ ಮನೆಯವರನ್ನ ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ. ಆದ್ರೆ ಕಷ್ಟಪಡುವ ಕೈಗಳಿಗೆ ಮದ್ಯದ ಗಮಲು ಇರಲೇಬೇಕು. ಆದ್ರಿಂದ ಚಿಕ್ಕಬಳ್ಳಾಪುರ ನಗರಕ್ಕೆ ಕೆಲಸವನ್ನ ಬಯಸಿ ಬರುವ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗೋದು ಬಿಟ್ಟು ಮದ್ಯದ ಅಂಗಡಿಗಳ ಕಡೆ ಮುಖ ಮಾಡ್ತಿದ್ದಾರೆ. ಬಾರ್ಗಳಿಗೆ ಕಾನೂನಿನಲ್ಲಿ ಬೆಳಿಗ್ಗೆ 10 ಮೇಲೆ ಬಾರ್ಗಳನ್ನ ತೆರೆದು ಮಾರಾಟ ಮಾಡಬೇಕೆಂದು ಆದೇಶ ಇದ್ರೂ ಸಹ ಹಣದ ಆಸೆಗೆ ಬಾರ್ ಮಾಲೀಕರ ಕುಮ್ಮಕ್ಕಿನಿಂದ ಮದ್ಯವನ್ನ ಬಾರ್ಗಳ ಅಕ್ಕಪಕ್ಕ ಇಟ್ಕೊಂಡು ಮಾರಾಟ ಮಾಡ್ತಿದ್ದಾರೆ. ಇದರಿಂದ ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗಿದ್ದ ಕೂಲಿ ಕಾರ್ಮಿಕರು ಬೆಳಗಿನ ಜಾವ ಕುಡಿದು ಕೆಲಸಕ್ಕೆ ಹೋಗದೆ ಎಲ್ಲಂದ್ರಲ್ಲಿ ಮಾರಾಟ ಮಾಡಿ ಬಡ ಜನರ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಬಾರ್ಗಳ ಮುಂದೆ ಬೆಳ್ಳಂಬೆಳಿಗ್ಗೆ ಅಕ್ರಮ ಮದ್ಯ ಮಾರಾಟದ ವಿಚಾರವಾಗಿ ಸಾರ್ವಜನಿಕರಿಂದ ಹಲವು ದೂರುಗಳು ಪೊಲೀಸ್ ಇಲಾಖೆಗೆ ಬಂದಿದ್ವು. ದೂರಿನಂತೆ ಖಚಿತ ಮಾಹಿತಿ ಮೇರೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ತಂಡ ಬೆಳ್ಳಂಬೆಳಿಗ್ಗೆ 6 ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ ಚರಣ್ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ಸುತ್ತಮುತ್ತ ರೈಡ್ ಮಾಡಿದ್ದಾರೆ. ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇರೋದು ದೃಢವಾಗಿದ್ದು, ಅಕ್ರಮವಾಗಿ ಮಾರಾಟ ಮಾಡ್ತಿದ್ದ ಸುಮಾರು 12,000 ರೂಪಾಯಿ ಬೆಲೆ ಬಾಳುವ 27 ಲೀಟರ್ ಮದ್ಯ ಮತ್ತು 1,000 ಹಣವನ್ನ ವಶಪಡಿಸಿಕೊಂಡು ಮಾರಾಟ ಮಾಡ್ತಿದ್ದವರನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗೆ ಇನ್ನೊಂದು ಸಂತೆ ಮಾರ್ಕೆಟ್ ಬಳಿ ಇರುವ ನಾಗಜ್ಯೋತಿ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆಯೂ ದಾಳಿ ನಡೆಸಿದ್ದು, ಅಲ್ಲಿಯೂ ಸಹ ಅಕ್ರಮವಾಗಿ ಮಾರಾಟ ಮಾಡ್ತಿದ್ದ 8,000 ರೂಪಾಯಿ ಬೆಲೆ ಬಾಳುವ 19 ಲೀಟರ್ ಮದ್ಯವನ್ನ ವಶಪಡಿಸಿಕೊಂಡು ಮಾರಾಟ ಮಾಡ್ತಿದ್ದ ಇಬ್ಬರನ್ನ ವಶಕ್ಕೆ ಪಡೆದು ನಗರ ಠಾಣೆಗೆ ಒಪ್ಪಿಸಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರದಿಂದ ಬಾರ್ ಮಾಲೀಕರಿಗೆ ಲೈಸೆನ್ಸ್ ನೀಡುವ ಮುನ್ನ ಬೆಳಿಗ್ಗೆ 10 ರಿಂದ ರಾತ್ರಿ 11ರವರೆಗೆ ಮಾರಾಟ ಮಾತ್ರ ಮಾಡಬೇಕೆಂದು ಆದೇಶ ಇದ್ರೂ ಕೂಡ ಆದೇಶಗಳನ್ನ ಗಾಳಿಗೆ ತೂರಿ ಹಣದ ಆಸೆಗಾಗಿ ಸಿಕ್ಕ ಕಡೆ ಬಾರ್ಗಳ ಮುಂದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿ ಜನರ ಜೀವನ ಹಾಳು ಮಾಡ್ತಿದ್ದಾರೆ. ಆದ್ರೆ ಅಬಕಾರಿ ಇಲಾಖೆ ಮಾತ್ರ ಏನೋ ಅರಿಯದಂತೆ ಕಣ್ಮುಚ್ಚಿ ಕುಳಿತಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಒಂದು ಎಕ್ಸೈಸ್ ಕೇಸಲ್ಲಿ ಒಂದು ಅರೌಂಡ್ 27 ಲೀಟರ್ಸ್ ಲಿಕರ್ ಸೀಸ್ ಮಾಡಿದ್ದೀವಿ. ಬೇರೆ ಬೇರೆ ಥರದ್ದು ಪ್ಯಾಕೆಟ್ಸ್, ಟೆಟ್ರಾ ಪ್ಯಾಕೆಟ್ಸ್, ಬಾಟಲ್ಸ್ ಮತ್ತು ಬಿಯರ್ ಬಾಟಲ್ಸ್ ವಗೇರ ಕೂಡ. ಇದು ಬೇಸಿಕ್ಲಿ ಚಿಕ್ಕಬಳ್ಳಾಪುರ ಟೌನಲ್ಲಿ ಚರಣ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಅಲ್ಲಿಂದ ನಮ್ಮ ಆರೋಪಿ ಅರುಣ್, ಸಾದ್ಲಹಳ್ಳಿ ವಿಲೇಜ್, ಕುಡ್ಲಗಿ ತಾಲೂಕಾ, ಬೆಳ್ಳಾರಿ ಡಿಸ್ಟಿಕ್, ಇವರು ಅಲ್ಲಿಂದ ಇಲ್ಲಿಗಲಿ ಅದನ್ನು ಸೇಲ್ ಮಾಡೋಕ್ಕೆ ಹಳ್ಳಿ ಕಡೆ ಹೋಗ್ತಾ ಇದ್ದಾರೆ. ಆ ಟೈಮ್ಗೆ ಅವ್ರ ಮೇಲೆ ದಾಳಿ ಹಾಕಿ ನಮ್ಮ ಟೀಮ್ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಸೊ ಟೋಟಲ್ ಅವರಿಂದ 27 ಲೀಟರ್ಸ್ ನಾವು ಲಿಕರ್ ಸೀಸ್ ಮಾಡಿದ್ದೀವಿ, ಅರೌಂಡ್ 12,000 ಬೆಲ್ಯೂದು. ಇದನ್ನು ನಾವು ಕಂಟಿನ್ಯೂಸ್ ಆಗಿ ಮೊದಲಿಂದ ಮಾಡ್ತಾ ಇದ್ದೀವಿ ಮತ್ತು ಇನ್ ಫ್ಯೂಚರ್ ಕೂಡ ಕಂಟಿನ್ಯೂಸ್ ಆಗಿ ನಾವು ಈ ಥರ ಕ್ರಮ ತಗೊಳ್ತೀವಿ. ಎಕ್ಸೈಸ್ದು ಕೇಸಸ್ ರಿಜಿಸ್ಟರ್ ಮಾಡ್ತೀವಿ. ಪಬ್ಲಿಕ್ ಜೊತೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀವಿ, ಯಾವ ಹಳ್ಳಿ ಕಡೆ ಯಾವ ಜಾಗ ಈ ಥರ ಇಲ್ಲಿಗಲ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ ಲಿಕರ್ದು, ಆಲ್ಕೋಹಾಲ್ದು, ಅದನ್ನು ದಯವಿಟ್ಟು ಪೊಲೀಸ್ ಜೊತೆಗೆ ಶೇರ್ ಮಾಡಿ ಮಾಹಿತಿ. ನಾವು ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. ನೋಡಿ, ಬೇಸಿಕ್ಲಿ ಇವರು ಈ ಥರ ನಡ್ತಾ ಇದೆ. ಸುಮಾರು ಪಬ್ಲಿಕ್ಕಿಂದ ಕೂಡ ಕಂಪ್ಲೇಂಟ್ಸ್ ಬರ್ತಾ ಇದೆ. ಲಿಮಿಟೆಡ್ ನಂಬರ್ ಆಫ್ ಶಾಪ್ಸ್ ಇದೆ ಆಲ್ ಓವರ್ ದ ಡಿಸ್ಟಿಕ್. ಹಳ್ಳಿ ಕಡೆ ಇಲ್ಲ. ಸೊ ಜನ ಏನು ಮಾಡ್ತಾರೆ, ಸುಮಾರು ಜನ ಆಸಾಮಿಗಳು ಏನು ಮಾಡ್ತಾರೆ, ಅವರು ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸಿಂದ ಅಥವಾ ದೊಡ್ಡದು ಆಲ್ಕೋಹಾಲ್ ಶಾಪ್ಸಿಂದ, ವೈನ್ ಶಾಪ್ಸಿಂದ, MRP ಶಾಪ್ಸಿಂದ ಅದನ್ನು ತಗೊಂಡು ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಮೇಲೆ ಮನೆಯಿಂದ ಅಥವಾ ಚಿಲ್ಲರ್ ಅಂಗಡಿಯಿಂದ ಊರಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅವರ ಮೇಲೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಸೊ ಇದು ರೀಸೆಂಟಾಗಿ ಕೇಸ್ ಆಗಿದೆ, ಅದೇ ಥರ ಆಗಿದೆ. ನೋಡಿ, ಬೇಸಿಕ್ಲಿ ನಾವು ಕಂಟಿನ್ಯೂಸ್ ಆಗಿ ಅವ್ರದ್ದು ಮೂಮೆಂಟ್ ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಫಸ್ಟ್ ಶಾಪ್ ವಗೇರದು ಓಪನಿಂಗ್ ಕ್ಲೋಸಿಂಗ್ ಟೈಮ್ ಫಿಕ್ಸ್ಡ್ ಇದೆ ಲೈಸೆನ್ಸ್ ಪ್ರಕಾರ. ಜೊತೆಗೆ ಇವರು ಎಲ್ಲರೂ ಪೊಲೀಸ್ಗೆ ಅವಾಯ್ಡ್ ಮಾಡೋಕ್ಕಾಗಿ ಲೇಟ್ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಈ ಥರದ್ದು ಟ್ರಾನ್ಸ್ಫರ್ ಜಾಸ್ತಿ ಮಾಡ್ತಾರೆ ಲಿಕರ್ ವಗೇರದು, ಆಲ್ಕೋಹಾಲ್ದು.
ಸೊ ಅದನ್ನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಇನ್ ಫ್ಯೂಚರ್ ಜಾಸ್ತಿ ಕೇಸಸ್ ನಾವು ರಿಜಿಸ್ಟರ್ ಮಾಡ್ತೀವಿ ಅವ್ರ ಮೇಲೆ.